ಶಿವನಾಟಿಯೇ ನಾಲಾಲ ಪಾಟಿಯೇ ನಾಲ ಜಗಿವಾ ಶಿವನಾಟಿಯೇ ಶಿವನಿಯ ಪಾಟಿಯೇ ನಾಲಾಲ ಜಗಿವಾ ಅಷ್ಟೇ ಗೊತ್ತಿರೋದು. ಇನ್ನೂ ಐತೆ ಲಾಲಿ ಲಾಲಿ ಅಂತ ಮಾಡು, ಲಾಲಿ ಲಾಲಿ ಮಾಡು. ಅದು ಗೊತ್ತಿಲ್ಲ. ಮನೆ ಮಾಡು ಬಾ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಯ್. ಸೊ ಇವತ್ತು ನಮ್ಮ ಅಕ್ಕ ಬಂದಿದ್ದಾರೆ ಮನೆಗೆ. ಸೊ ವರಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಐಟಮ್ಗಳು ತೊಗೋಬೇಕು ಅಂದರು. ಸೊ ಅದಕ್ಕೆ ಬಂದಿದ್ದಾರೆ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ, ನಾವು ಏನಾದ್ರು ತೊಗೋಬೇಕು ಅಂತ. ಹಾಗೆ ನಮ್ಮನ್ನು ಬರ್ತಿದ್ದಾರೆ. ಸೊ ಅದನ್ನು ತಿಂಡಿಗೆ ಪಾಲಕ್ ಚಪಾತಿ ಮತ್ತು ಚೆನ್ನ ಮಸಾಲ ಮಾಡಿದ್ದೀನಿ. ಸೊ ರೆಸಿಪಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಸೊ ವ್ಲಾಗ್ನಾಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಬರ್ತಿನ ವ್ಲಾಗ್ನ ಶುರು ಮಾಡೋಣ. ಹೋಗೋಣ ಬಾ. ಸೊ ಈ ವರ್ಷ ನಮ್ಮ ಅಕ್ಕ ವರಲಕ್ಷ್ಮಿ ಕುಣಿಸ್ತಾ ಇದ್ದಾರೆ. ಸೊ ಈ ವರ್ಷ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ವರ್ಕ್ ಕುಣಿಸ್ತಿದ್ದಾರಲ್ಲ, ಸೊ ಸೀರೆ ಉಡ್ಸೋಕ್ಕೆ ವೀಡಿಯೋ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತು ಈ ವರ್ಷ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ವ್ಲಾಗ್ಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಒಂದು ತಪ್ಪಲೆಗೆ ಹಾಕೊಂಡಿದ್ದೀನಿ. ಒಂದು 5 ಹಸಿಮೆಣ್ಸಿನ್ಕಾಯಿನ ಪಾಲಕ್ ಸೊಪ್ಪು ಜೊತೆಗೆ ಬೇಯಿಸ್ಕೊಬೇಕು. ಸೊ ಇದಿಷ್ಟು ಇವಾಗ ಬೇಯಿಸ್ಕೊಂಬರೋಣ. ಸೊ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ರುಬ್ಕೋಬೇಕು. ಹಾಗೆ ಇಲ್ಲಿ ಪಾಲಕ್ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ತಪ್ಪಲೆಗೆ ಹಾಕೊಂಡು ಸೋಸ್ಕೋಬೇಕು ಇದನ್ನ. ಸೊ ಇಷ್ಟು ಬೆಂದರೆ ಸಾಕು, ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ. ಜಾರ್ಗೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೀರೇನು ಹಾಕೋಕೆ ಹೋಗ್ಬೇಡಿ, ಹಂಗೆ ರುಬ್ಕೊಳ್ಳಿ. ಅರಿಶಿನ ಒಂದು 1/4 ಟೀ ಸ್ಪೂನು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಹಾಗೆ ಶುಂಠಿ, 2 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಹಾಗೆ 1 ಗೆಡ್ಡೆಷ್ಟು ಈರುಳ್ಳಿ. ಇದಿಷ್ಟು ರುಬ್ಕೊಳ್ಳೋಕ್ಕೆ. ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಲಾವ್ ಎಲೆ ಸೆಟ್ಟು ಪೂರ್ತಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಕಾರದ ಪುಡಿ. ಸೊ ಜಾರ್ಗೆ ಹಾಕ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ಕಾಳುಗಳನ್ನ ನಾವು ನೈಟಿಗೆ ನೆನೆಸ್ಕೊಂಡಿದ್ದೀವಿ. ಸೊ ಇವಾಗ ಚೆನ್ನಾಗಿ ಉಂತಿದೆ ನೀರಲ್ಲಿ. ಮಸಾಲೆನ ತರ್ತರಾಗಿ ರುಬ್ಕೊಂಬಂದಾಗಿದೆ. ಇವಾಗ ಚೆನ್ನಾಗಿ ಮಸಾಲ ಮಾಡೋಕ್ಕೆ ಒಂದು ಕುಕ್ಕರ್ಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಪಲಾವ್ ಎಲೆ ಸೆಟ್ ಹಾಕೋತಿದ್ದೀನಿ, ಚಕ್ರದವ, ಮರಾಠ ಮೊಗು ಎಲ್ಲನೂ. ಹಾಗೆ 1 ಗೆಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬಂದು ಬ್ರೌನ್ ಕಲರ್ ಬರಬೇಕು. ಸೊ ಎಲ್ಲರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇವಾಗ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಅದು ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿದ್ಮೇಲೆ ಹಸಿ ವಾಸನೆ ಆಗಬೇಕು, ಎಲ್ಲರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ತಾ ಎಣ್ಣೆ ಅಂಶ ಎಲ್ಲ ಬಿಡುತ್ತೆ. ಸೊ ನೋಡ್ಬೋದು ನೀವು. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ನೀರು ಹಾಕೋತಿದ್ದೀನಿ. ಬರೀ ಮಸಾಲೆ ಎಲ್ಲ ಬೇಯಿಸಿದ್ರೆ ಸ್ವಲ್ಪ ಸೀದೋ ಥರ ಆಗುತ್ತೆ. ಸೊ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಹಾಗೆ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ತಿದ್ದೀನಿ. ನಾವು ಮೆಣಸಿನ್ಕಾಯಿನೂ ಹಾಕಿಲ್ವಲ್ಲ, ಅದರಿಂದ ಸ್ವಲ್ಪ ಖಾರ ಇರಲಿ ಅಂತ ಅಷ್ಟೇ. ಇವಾಗ ಕಾಬೂಡು ಕಡಲೆ ಏನಿದೆಯೋ ಅದು ಹಾಕ್ತಿದ್ದೀನಿ ನಾನು. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದರೂ ಅದ್ರ ಮೇಲೆ ಡಿಪೆಂಡು. ಸೊ ನಾವು 4 ಸಿಟ್ಟಿರೋದ್ರಿಂದ 150 ಗ್ರಾಮ್ ಹಾಕೋತಿದ್ದೀನಿ ಅಷ್ಟೇ. ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 4 5 ವಿಜಿಲ್ ಕೂಗಿಸ್ಕೊತಿದ್ದೀನಿ. ಯಾಕಂದರೆ ಕಾಳು ಚೆನ್ನಾಗಿ ಬೇಯಬೇಕಲ್ಲ, ಸೊ ಅದಕ್ಕೆ ಕೂಗಿಸ್ಕೊಂಡಾಗಿದೆ ಇವಾಗ. ಸೊ ನೋಡ್ಬೋದು ಎಣ್ಣೆ ಅಂಶ ಹೆಂಗೆ ಬಿಟ್ಟಿದೆ ಅಂತ. ಸೊ ಓಪನ್ ಮಾಡಿದ ಕೂಡಲೇ ಘಮ ಘಮ ಅಂತಿತ್ತು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಚಪಾತಿ ಮಾಡೋಕ್ಕೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ನಾವೇನು ರುಬ್ಕೊಂಡಿದ್ದೀವೋ ಪಾಲಕ್ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಿದ್ದೀನಿ. ಸೊ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ ಫಾಸ್ಟ್ ಮೋಡ್ಗೆ ಹಾಕಿದ್ದೀನಿ. ಸೊ ಯಾಕಂದರೆ ಬೋರ್ ಆಗಬಾರ್ದಲ್ಲ, ಸೊ ಅದರಿಂದ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಸ್ವಲ್ಪನೇ ಹಾಕೋಬೇಕು. ಹಾಗೆ ಇವಾಗ ಫೈನಲಾಗಿ ಕಲಸಿದ್ದಾಗಿದೆ ಹಿಟ್ಟು. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕೆ ಬಿಡಬೇಕು. ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಟಿಟ್ಕೊಂಡ್ರೆ ಬೇಗ ಒತ್ತಬೋದು ಅಂತ ಅಷ್ಟೇ. ಸೊ ಇವಾಗ ನಮ್ಮ ಅಮ್ಮ ಲಟ್ಟಿಸ್ತಿದ್ದಾರೆ. ಸೊ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ. ಸೊ ನಾವು ಯಾವಾಗಲೂ ರೌಂಡ್ ಶೇಪಲ್ಲೇ ಲಟ್ಟಿಸೋದು. ಸೊ ನಿಧಾನಕ್ಕೆ ಲಟ್ಟಿಸ್ಕೊಂಡ್ರೆ ಸಾಕು. ಸೊ ಫೈನಲಾಗಿ ಲಟ್ಟಿಸ್ಕೊಂಡಾಗಿದೆ. ಸೊ ನೋಡ್ಬೋದು. ಇವಾಗ ತವ ಕೂಡ ಕಾದಿದೆ. ತವ ಕಾದ್ಮೇಲೆ ಇವಾಗ ನಾವೇನು ಲಟ್ಟಿಸ್ಕೊಂಡಿದ್ದೇವೆ ಚಪಾತಿ ಹಿಟ್ಟು, ಅದನ್ನ ಹಾಕ್ಕೊಂಡು ಇವಾಗ 2 ಕಡೆಯೂ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ತಿರ್ವಾಕೋಬೇಕು, ಇಲ್ಲ ಸೀದೋಗುತ್ತೆ. ಸೊ ಅದರಿಂದ ಗಡಗಡ್ಕೋ ತಿರ್ವಾಕೋತಿದ್ದೀವಿ. ಸೊ ಒಂದು ಕಡೆ ಬೆಂದಾಗಿದೆ. ಸೊ ಇನ್ನೊಂದು ಕಡೆ ಬೆಂದರೆ ಪಾಲಕ್ ಚಪಾತಿ ರೆಡಿ ಆಗುತ್ತೆ. ಸೊ ನೋಡ್ಬೋದು ಫೈನಲಾಗಿ ಆಗಿದೆ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಿದ್ದೀನಿ. ಸೊ ಫೈನಲಾಗಿ ಕಾಬೂಡು ಕಡಲೆ ಮತ್ತು ಪಾಲಕ್ ಚಪಾತಿ ರೆಡಿಯಾಗಿದೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ತಿಂಡಿ ಮಾಡಿಕೊಂಡು ನಾವು ಸಾಮಾನುಗಳು ತೊಗೊಂಬರೋಕ್ಕೆ ಹೊರಟ್ರಿ. ಸೊ ನೋಡ್ಬೋದು ಬ್ಯಾಂಗ್ಳೂರಾಗಿದ್ರೂ ಎಷ್ಟೊಂದು ಜನ ಇದ್ದಾರೆ ಅಂತ. ಸೊ ಹಬ್ಬ ಸೀಸನಲ್ಲಿ ಅಂಗಡಿಯೆಲ್ಲ ಓಪನ್ ಇರುತ್ತೆ. ನಮ್ಮ ದೀಪಗಳು ತೊಗೋಬೇಕು ಅಂತಂದರು. ಹಾಗೆ ಇವಾಗ ಒಂದು ಶಾಪಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಸಖತ್ತಾಗಿ ಸಿಗುತ್ತೆ ಐಟಮ್ಗಳು. ನಾವು ಯಾವಾಗಲೂ ರೆಗ್ಯುಲರಾಗಿ ಇಲ್ಲಿಗೆ ಬರೋದು. ಅದೇ 150 ಚಿಕ್ಕ ಎತ್ತಾಕೊಳ್ಳೇಡ. ಸೊ ಇವಾಗ ಬಾಳೆ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ.
ಭಾನುವಾರ ಆದರೆ ಎಷ್ಟೊಂದು ರಶ್ ಇದೆ ನೋಡಿ. ಹಾಗೆ ಇವಾಗ ಬಳೆ ಶಾಪಿಗೆ ಬಂದಿದ್ದೀವಿ. ಸೊ ಇಲ್ಲಿ ಸ್ಟಿಕ್ಕರು, ಬಳೆ, ಮುಗ್ಗಿನ ಜಡೆ ಎಲ್ಲ ಸಿಗುತ್ತೆ. ಸೊ ನಾವು ಇಲ್ಲೇ ಬರೋದು ರೆಗ್ಯುಲರ್ ಆಗಿ. ಸೊ ಇವಾಗ ತೋರಣಗಳು ತಗೋಬೇಕಂತೆ. ಸೊ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ಬೋದು ರೆಡಿಮೇಡ್ ಲಕ್ಷ್ಮಿ ಹೆಂಗೆ ಕುಣಿಸಿದ್ದಾರೆ ಅಂತ. ಗೊಂಬೆ ಎಲ್ಲನೂ. ಸೊ ಮಳೆ ಬರೋ ಥರ ಇದೆ, ಹನಿ ಕೂಡ ಆಗ್ತಿದೆ. ಚೆನ್ನಾಗೈತೆ. ದೇವರಿಗೆ ಹಾರ ಹಾಕಕ್ಕೆ ಚೆನ್ನಾಗೈತೆ. ಹಾರಗಳು ಉಂಟು, ಅದು ಚೆನ್ನಾಗೈತೆ. ಈ ಥರ ತಾವರೆ ಥರ. ಸೊ ಇಲ್ಲಿ ನೋಡ್ಬೋದು ಲಕ್ಷ್ಮೀದ ಕೈ ಫುಲ್ಲು ಆನೆ ಸೊಡ್ಲು ಥರ ಇದೆ. ಎಲ್ಲ ಹತ್ತಿಲೆ ಮಾಡವ್ರೆ, ಚೆನ್ನಾಗೈತೆ. ಲಕ್ಷ್ಮಿ ಕಾಲು, ಲಕ್ಷ್ಮಿ ಕೈ ಚೆನ್ನಾಗೈತೆ. ನೀನೇ ಒಂದು ಲಕ್ಷ್ಮಿ ನನಗೆ. ನೋಡಿ ಇಲ್ಲಿ ಚೆನ್ನಾಗಿ ದೇವ್ರದ್ದು ಮುಖವಾಡಗಳು ನೋಡ್ಬೋದು ಇಲ್ಲಿ. ಸೊ ಇವಾಗ ತಾವರೆ ಹೂವು ತಗೋತಿದ್ದೀವಿ, ಪ್ಲಾಸ್ಟಿಕ್ದು. ಅದು ಚೆನ್ನಾಗೈತೆ. ಸೊ ಇವೆರಡು ತಗೊಂಡಿದ್ದೀವಿ. ಸ್ವಲ್ಪ ಕಾಣ್ತಿದೆಯಲ್ಲ ವೈಟು ಮತ್ತು ಪಿಂಕ್, ಅದು 250 ರೂಪಾಯಿ ಅಂತೆ. ಇದು 150 ರೂಪಾಯಿ ಅಂತೆ. ಇವಾಗ ಬಿದ್ರು ಕಳ್ಳೆ ಕಾಲ. ಸೊ ಎಲ್ಲ ಬಿದ್ರು ಕಳ್ಳೆ ಮಾಡ್ತಾವ್ರೆ. ಅರ್ಧ ಬಿಸಿಲು, ಅರ್ಧ ಮೋಡ. ಇವತ್ತು ಯಾವ ಆಟ ಆಡ್ತಾ ಇದ್ದೀವಿ ಅಂದ್ರೆ ಡುಬ್ಬ ಆಟ ಆಡ್ತಾ ಇದ್ದೀವಿ. ರಮ್ಯಾಕ್ಕ ಟೀ ಕುಡಿತಾವ್ರೆ. ಈಗ ಮಾನಿ ಔಟು, ಮಾನಿ ಔಷಧ ಕೊಯ್ತಾವಳೆ. ಮನಿ ಹಾಯ್ ಹೇಳ್ಬಿಡು. ಹಾಂ ಮನಿ ಔಟ ಇವಾಗ. ಮನಿ ಹೋಗು, ಔಸ್ಕೋಗು. ಇಬ್ರು ಔಸ್ಕೋಗಿ. ಸೊ ಇಬ್ರು ಇಲ್ಲಿ ಔಸ್ಕೋತಾವ್ರೆ ಬಾಗ್ಲಿಂದೆ. ಇವಾಗ ಯಾರು ಔಟು? ನಾನು. ನೀನು ಔಟಾ? ಹೋಗು. ಇವಾಗಲ್ಲೂ ಡುಬ್ಬ ಹೇಳಕ್ಕೆ ಹೋಗ್ತಾವಳೆ. ಬಾ ನೋಡಿ, ಬರ್ತಾವಳೆ. ಅಲ್ಲಿಲ್ವೇ ಇಲ್ಲ, ಅಲ್ಲಿ ಹೋಗ್ತಾವಳೆ. ಇಲ್ವಾ? ಕೂಗು ಮೋಕ್ಷ ಅನ್ನ, ನಿರಂಜನನ. ಯಾರೌಟೆ? ಭಯ ಆಯ್ತಾ? ಅಲ್ಲೇ ಇರು, ಅಲ್ಲೇ ಔಸ್ಕೋಗು, ಔಸ್ಕೋಗು. ಸೊ ಇದ್ಯಾವುದೋ ಪಕ್ಷಿ ಬಂದು ಹೂವು ತಿಂತಾ ಇದೆ. ನೋಡೋಣ ಬನ್ನಿ ಗಾಯ್ಸ್, ಹೆಂಗೈತೆ ಅಂತ. ಲೈಕ್ ಟಿಕ್ಟಾಕ್ ಮಾಡ್ಬೋದು. ಶಿವನಾಟಿಯೇ ನಾಲ ಪಾಟಿಯೇ ನಾಲ ಜಗ್ಗಿವಾ, ಶಿವನಾಟಿಯೇ ಶಿವನಿಯ ಪಾಟಿಯೇ ನಾಲ ಜಗ್ಗಿವಾ. ಅಷ್ಟೇ ಗೊತ್ತಿರೋದು, ಇನ್ನೂ ಐತೆ ಲಾಲಿ ಲಾಲಿ ಅಂತ. ಮಾಡು, ಲಾಲಿ ಲಾಲಿ ಮಾಡು. ಅದು ಗೊತ್ತಿಲ್ಲ. ಮನಿ ಮಾಡು ಬಾ. ಶಿವನಾಟಿಯೇ ನಾಲ ಪಾಟಿಯೇ ತೆನ್ನಿವಾ, ಶಿವನಾಟಿಯೇ ಶಿವನಿಯ ಪಾಟಿಯೇ ಮಾಡಿ. ಅದು ಪಸ ಆಗೋಗೈತೆ ಸ್ಯಾನೆ ಬಿಡುದಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಬಿಡು. ಸೊ ಮೋಕ್ಷ ಅವ್ರು ಇಷ್ಟೊಂದು ಡ್ಯಾನ್ಸ್ ಮಾಡಿದ್ರೆ ಏನು ಅನಿಸ್ತಿದೆ ನಿಮಗೆ? ನನಗೇನು ಅನಿಸಿಲ್ಲ, ನಾನು ಮಾಡ್ದಂಗೆ ಮಾಡಿದೆ. ನಿಮ್ಗೇನು ಅನಿಸ್ತೈತೆ ಅಂತ ಕಾಮೆಂಟ್ ಮಾಡಿ. ಅಮ್ಮ ಇಲ್ಲಿ ನೋಡಮ್ಮ ಹೆಂಗಂದ್ಲು. ಮೋಕ್ಷ ಎಷ್ಟೇ ಗುಡ್ ಗರ್ಲ್, ಮಾತಾಡ ಚೆನ್ನಾಗಿ ಮಾತಾಡ್ತಾಳೆ. ಹೇಳು. ಮೊದಲು ನಾನು ಎಷ್ಟು ನಾಚ್ಕೊಳ್ತಿದ್ದೆ,
ಇವಾಗ ನಾಚ್ಕೊಳ್ಳೋದೇ ಇಲ್ಲ, ಅಭ್ಯಾಸ ಆಗ್ಬಿಟ್ಟೈತಲ್ಲ ಮಾಡೋದು. ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ವೀಡಿಯೋಗೆ ಬರ್ತಿದ್ದು ಏನು ಅನ್ನಿಸ್ತದೆ? ಏನ್ ಅನಿಸ್ತಿಲ್ಲ, ವಿಡಿಯೋಗೆ ಬರ್ತೀನಿ ಮಾಡ್ತೀನಿ ಅಷ್ಟೇ. ಹಾ, ಅಭ್ಯಾಸ ಆಗ್ಬಿಟ್ಟೈತಲ್ಲ, ಯಾವಾಗ ಮಾಡಿದ್ರು ನಂಗೇನು ಅನ್ಸಲ್ಲ. ಮೊದಲು ಒಂಥರ ನಾಚಿಕೆ, ಹೊಸದಲ್ವಾ, ಅದ್ರ ನಾಚಿಕೆ ಅನಿಸ್ತಿತ್ತು. ಇವಾಗ ಡೈಲಿ ಮಾಡ್ತೀವಿ ಅಲ್ವಾ, 2-3 ವಿಡಿಯೋಗೆ ಬಂದಿದ್ದೀನಿ ಡೈಲಿ, ಒಂಥರ ಅಭ್ಯಾಸ ಆಗ್ಬಿಟ್ಟೈತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಕ್ಕೆ ಬರಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾಳೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.